ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. 14 ಲಕ್ಷ ಹಣ, ಚಿನ್ನ, ಬೆಳ್ಳಿ, ದೊಡ್ಡ ಕಳ್ಳರು, ಗುಂಡಾ ಮನೆಗೆ ಕನ್ನ ಹಾಕಿದ ದಂಪತಿ. 14 ಲಕ್ಷ ಹಣ, ಚಿನ್ನ, ಬೆಳ್ಳಿ ಸಹಿತ ಬಂದ್ರೆ ನಗರದಲ್ಲಿ ನಂಬಿಕೆ ದುರುಪಯೋಗ ಪಡಿಸಿಕೊಂಡು ದಂಪತಿ ಕಳ್ಳತನ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ. ಬಿಸಿನೆಸ್ ಕಮ್ ಕಾಂಟ್ರಾಕ್ಟರ್ ಆಗಿರುವ ಮಲ್ಲಿಕಾರ್ಜುನ್ ನಾಯ್ಡು ಅವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದ ದಂಪತಿ ಕಳ್ಳತನ ನಡೆಸಿರುವುದು ಪತ್ತೆಯಾಗಿದೆ. ಐಶ್ವರ್ಯ ಮತ್ತು ಮಣಿಕಂಠ ಎಂಬ ದಂಪತಿ ಕಳೆದ 4 ತಿಂಗಳ ಹಿಂದೆ ಮನೆ ಕೆಲಸಕ್ಕಾಗಿ ಸೇರಿಕೊಂಡಿದ್ದು, ಆಗಿನಿಂದಲೇ ಹಂತ ಹಂತವಾಗಿ ಚಿನ್ನ ಮತ್ತು ಹಣ ಕದಿಯುತ್ತಿದ್ದಾರೆಂದು ತಿಳಿದು ಬಂದಿದೆ. 1.5 ವರ್ಷದ ಮಗುವಿದ್ರೂ ಸಹ ಕಳ್ಳತನಕ್ಕೆ ಕೈ ಹಾಕಿದ್ದ ದಂಪತಿ ಏಪ್ರಿಲ್ 25ರಂದು ಮತ್ತೊಮ್ಮೆ ಮನೆಯಲ್ಲಿ ಇದ್ದ ಚಿನ್ನವನ್ನ ಕದ್ದಿದ್ದಾರೆ. ಅನುಮಾನ ಬಂದು ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ತಕ್ಷಣ ಕ್ರಮ ಕೈಗೊಂಡ ಪೊಲೀಸರು ದಂಪತಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಪೊಲೀಸರು ದಂಪತಿಯ ಬಳಿ ಸುಮಾರು 14 ಲಕ್ಷ ರೂಪಾಯಿ ನಗದು, 199 ಗ್ರಾಂ ಚಿನ್ನ ಹಾಗೂ 730 ಗ್ರಾಂ ಬೆಳ್ಳಿ ವಶಕ್ಕೆ ಪಡೆದಿದ್ದಾರೆ. ಈ ಸಂಬಂಧ ಸಿಕೆ 10 ಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮುಂದಿನ ತನಿಖೆ ನಡೆಸುತ್ತಿದ್ದಾರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಹೊಸಕೋಟೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ, ಬೈಕ್ ಹಾಗೂ ಚಿನ್ನಾಭರಣ ದೋಚಿದ ಕಳ್ಳರ ಬಂಧನ. ಹೊಸಕೋಟೆ ಪೊಲೀಸರು ಭರ್ಜರಿ ಕಾರ್ಯ ನಡೆಸಿದ್ದಾರೆ. ಅಂತಾರಾಜ್ಯ ಬೈಕ್ ಕಳ್ಳರನ್ನು ಬಂಧಿಸಿ 55 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ 50 ಬೈಕ್ಗಳನ್ನು ಚೇಸ್ ಮಾಡಿದ್ದಾರೆ. ಆಂಧ್ರದ ಪ್ರಸಾದ್, ಕೋಲಾರದ ನರಸಿಂಹಮೂರ್ತಿ ಬಂಧಿತ ಆರೋಪಿಗಳಾಗಿದ್ದಾರೆ ಎಂಬ ಪೊಲೀಸ್ ಠಾಣೆಗಳಲ್ಲಿ ಬಂಧಿತರ ವಿರುದ್ಧ 45ಕ್ಕೂ ಹೆಚ್ಚು ಬೈಕ್ ಕಳವು ಪ್ರಕರಣ ದಾಖಲಾಗಿದ್ದವು. ಆರೋಪಿಗಳು ಕಳ್ಳತನದ ಬೈಕ್ಗಳನ್ನು ಗ್ರಾಮೀಣ ಭಾಗದ ಸಾರ್ವಜನಿಕರಿಗೆ ಮಾರಾಟ ಮಾಡಿ ಮೋಜು ಮಸ್ತಿ ಮಾಡುತ್ತಿದ್ರು. ಬೈಕ್ ಕಳವು ಪ್ರಕರಣ ಬೆನ್ನತ್ತಿದಾಗ ಬೃಹತ್ ಸಂಖ್ಯೆಯ ಬೈಕ್ ಬೆಳಕಿಗೆ ಬಂದಿದೆ. ಹೊಸಕೋಟೆ ಕ್ರೈಮ್ ಕಾನ್ಸ್ಟೇಬಲ್ ಗೋಪಾಲ್ ಅವರು ಬೃಹತ್ ಬೈಕ್ ಕಳವು ಜಾಲವನ್ನು ಭೇದಿಸಿದ್ರು. ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಸಿಬ್ಬಂದಿಗೆ ಜಿಲ್ಲಾ ಪೊಲೀಸ್ ವತಿಯಿಂದ ನಗದು ಬಹುಮಾನ, ಅಭಿನಂದನಾ ಪತ್ರವನ್ನ ಅವರು ವಿತರಣೆ ಮಾಡಿದ್ರು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಬೈಕ್ ಕಳ್ಳತನ, ಆರ್ಸಿ ಗ್ಯಾಂಗ್ ಬಯಲು. 3 ರಾಜ್ಯಗಳಲ್ಲಿ ವಂಚನೆ, 51 ಬೈಕ್ ವಶಕ್ಕೆ. ಬೆಂಗಳೂರು ಹೊರವಲಯದ ಹೆಬ್ಬಗೋಡಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಬೈಕ್ ಕಳ್ಳತನ ಮಾಡಿ ಆರ್ಸಿ ತಯಾರಿಸುತ್ತಿದ್ದ ಅಂತಾರಾಜ್ಯ ಗ್ಯಾಂಗ್ ಬಯಲಾಗಿದೆ. ಆಂಧ್ರಪ್ರದೇಶ, ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ಕಳ್ಳತನ ನಡೆಸಿ ಫೇಕ್ ದಾಖಲೆಗಳ ಮೂಲಕ ಬೈಕ್ಗಳನ್ನು ಮಾರಾಟ ಮಾಡುತ್ತಿದ್ದ ಪ್ರಕರಣ ಬೆಳಕಿಗೆ ಬಂದಿದೆ. ಚಿತ್ತಪಗಾರಿ ಆನಂದ್ ಮತ್ತು ಶೇಖ್ ಶಫೀರ್ ಭಾಷಾ ಬಂಧಿತ ಆರೋಪಿಗಳಾಗಿದ್ದಾರೆ. ಇವರು ಆಂಧ್ರಪ್ರದೇಶದ ನಂದ್ಯಾಳ ಗ್ರಾಮದಲ್ಲಿ ಫೇಕ್ ಆರ್ಸಿ ಕಾರ್ಡ್ಗಳನ್ನು ತಯಾರಿಸಿ ಕಳ್ಳತನ ಮಾಡಿದ ಬೈಕ್ಗಳಿಗೆ ಅವನ್ನು ಜೋಡಿಸುತ್ತಿದ್ದರು. ನಂತರ ಫೇಸ್ಬುಕ್ನಲ್ಲಿ ಕಡಿಮೆ ಬೆಲೆಗೆ ಮಾರಾಟದ ಜಾಹೀರಾತು ನೀಡಿ ಗ್ರಾಹಕರಿಗೆ ಫೇಕ್ ಆರ್ಸಿ ನೀಡಿ ಬೈಕ್ಗಳನ್ನು ಮಾರಾಟ ಮಾಡುತ್ತಿದ್ದರು. ಪೊಲೀಸರ ತನಿಖೆಯಲ್ಲಿ ಆಂಧ್ರ, ತಮಿಳುನಾಡು ಹಾಗೂ ಕರ್ನಾಟಕದಲ್ಲಿ ಬಳಸಲು ಸಿದ್ಧಪಡಿಸಿದ್ದ ಒಟ್ಟು 501 ಫೇಕ್ ಆರ್ಸಿ ಕಾರ್ಡ್ಗಳು ಪತ್ತೆಯಾಗಿವೆ. ಜೊತೆಗೆ 51 ಕಳ್ಳತನದ ಬೈಕ್ಗಳನ್ನು ವಶಕ್ಕೆ ಪಡೆಯಲಾಗಿದೆ. ಆರೋಪಿಗಳಿಂದ 3 ಮೊಬೈಲ್ ಫೋನ್ಗಳು, 1 CPU ಹಾಗೂ 1 ಪ್ರಿಂಟರ್ ಅನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಸದ್ಯ 2 ಆರೋಪಿಗಳನ್ನು ಬಂಧಿಸಿರುವ ಹೆಬ್ಬಗೋಡಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ತನಿಖೆ ಮುಂದುವರೆಸಿದ್ದಾರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ.